ಅಷ್ಟು ಬೇಗ ನಾನು ಕೂಡ ವೇಟ್ ಮಾಡ್ತಾ ಇದ್ದೀನಿ ಶಾಂತಿ ಕ್ರಾಂತಿ ಮೂವಿನ ಥಿಯೇಟ್ರಲ್ಲಿ ನೋಡೋದಕ್ಕಂತ. ಓಕೆ ಬನ್ನಿ. ಹಾಗೆಯೇ ಅದನ್ನ ಡಿಫ್ರೆಂಟಾಗಿ ಲಾಂಚ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಈ ಒಂದು ಬ್ಲಾಗಲ್ಲೇ ಸ್ಟಾರ್ಟ್ ಮಾಡ್ತಿದ್ದೀನಿ. ನಮ್ಮ ಒಂದು ಹೋಮ್ ಇಂಟೀರಿಯರ್ಸ್ ಅಂದರೆ ಗೃಹಾಲಯ ಹೋಮ್ ಇಂಟೀರಿಯರ್ಸ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಆಲ್ರೆಡಿ ಪ್ರಾಜೆಕ್ಟ್ಸ್ಗಳು ತುಂಬಾ ಇದ್ದಾವೆ. ಸೊ ಒನ್ ಬೈ ಒನ್ ಎಲ್ಲನೂ ಮಾಡ್ತಾ ಹೋಗ್ತೀವಿ. ಸೊ ಹೇಗೆಲ್ಲ ನಡೆಯುತ್ತೆ ಅನ್ನೋದನ್ನೇ ನಾನು ಇನ್ನು ನೆಕ್ಸ್ಟ್ ಬ್ಲಾಗ್ಸ್ಗಳಲ್ಲಿ ತೋರಿಸೋದೇ ಅದನ್ನೇ. ಯಾಕಂತಂದರೆ ನಾನು ಸೊ ವರ್ಕಲ್ಲೂ ಇರ್ತೀನಿ, ಸೊ ಮನೇಲೂ ಇರ್ತೀನಿ. ಸೊ ಎಲ್ಲನೂ ಹೇಗೆ ಬರುತ್ತೋ ಹಾಗೆ ತೋರಿಸ್ತಾ ಹೋಗ್ತೀನಿ. ಸೊ ಒಂದು ಕ್ಲಿಪ್ಪಿಂಗ್ನ ಹಾಕ್ತೀನಿ ಅಷ್ಟೇ ಇದರಲ್ಲಿ. Hello family members and welcome back to my channel. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಫಸ್ಟು ಇದಕ್ಕೊಂದು ಹೇರ್ ಕ್ಲಿಪ್ನ ಹಾಕೊಂಡ್ಬಿಡ್ತೀನಿ. ಸೊ ಇದು ಮೇಕಪ್ ಅಂತ ಅನ್ನಲ್ಲ. ಸೊ ಮಾರ್ನಿಂಗ್ ರೊಟೀನ್ ಒಂದು ಬೇಸಿಕ್ ಸಿಂಪಲ್ ಸ್ಕಿನ್ ಕೇರ್ ಅಂತ ಹೇಳ್ಬೋದು. ಓಕೆ, ಲೆಟ್ಸ್ ಗೆಟ್ ರೆಡಿ. ಅದನ್ನು ಬಿಟ್ಟರೆ ಬೇರೆ ಏನೂ ನಾನು ಅಪ್ಲೈ ಮಾಡಲ್ಲ. ಯಾಕಂದರೆ ಬಿಸಿಲಿಗೆ ಹೋಗ್ತೀವಲ್ಲ, ಸೊ ಸ್ಕಿನ್ ಟ್ಯಾನ್ ಆಗಬಾರ್ದು. ಸೊ ಅದಕ್ಕೋಸ್ಕರ ಅಂತ ಸ್ಕಿನ್ ಕೇರ್ನ ಹಾಕೋದು. ಮಾಯ್ಶ್ಚರೈಸರ್ ಸ್ವಲ್ಪ ಫೇಸ್ ಡ್ರೈ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇವನ್ ಫಂಕ್ಷನ್ಸ್ ಆಗಿರಲಿ, ಬೇರೆ ಏನಾದರೂ ಅಷ್ಟೇ ನನ್ನ ಸ್ಕಿನ್ ಕೇರ್ ಇಷ್ಟ ಆಗಿರುತ್ತೆ. ಫೌಂಡೇಶನ್ ಆಗಿರಲಿ, ಎಕ್ಸ್ಟ್ರಾ ಪೌಡ್ರ್ಗಳಾಗಿರಲಿ, ನಾನು ಯಾವುದು ಅಪ್ಲೈ ಮಾಡಲ್ಲ. ನನ್ನ ಬೇರೆ ವ್ಲಾಗ್ಸೆಲ್ಲ ಏನಾದರೂ ನೋಡಿದರೆ ನಿಮ್ಗೆ ಗೊತ್ತಿರುತ್ತೆ. ಒಂದೊಂದು ವ್ಲಾಗಲ್ಲಿ ಮಾಡಿದ್ದೀನಿ ಏನಾದರೂ. ಓಕೆ, ಅದು ಬಿಡಿ ಹೋಗಲಿ. ಸೊ ನೆಕ್ಸ್ಟ್ ಏನು, ಲಿಪ್ ಬಾಮ್ ಹಾಕೊತೀನಿ ಫಸ್ಟು. ನನಗೆ ಲೈಟ್ ಶೇಡ್ಸ್ ತುಂಬ ಇಷ್ಟ ಆಗುತ್ತೆ. ಓಕೆ, ಇವತ್ತು ಪೌಚ್ನ ಇಟ್ಕೊಂಡ್ಬಿಟ್ಟಿದ್ದೀನಿ. ಇದರಲ್ಲಿ ಬೇಕಾಗಿರುವಂಥ ಡೈಲಿ ಸ್ಕಿನ್ ಕೇರ್ಗೆ ಬೇಕಾಗಿರುವಂಥದ್ದನ್ನು ಇದರಲ್ಲಿ ಇಟ್ಕೊಂಡಿದ್ದೀನಿ. ಸೊ ಆ್ಯಕ್ಚುಲಿ ಲಾಸ್ಟ್ ವ್ಲಾಗಲ್ಲಿ ನಾನು ಅದೇ ಫಾರ್ ದ ಫಸ್ಟ್ ಟೈಮ್ ನಮ್ಮನ್ನ ವ್ಲಾಗಲ್ಲಿ ಬಂದಿದ್ದು. ಅವನ್ನ ಆ್ಯಕ್ಚುಲಿ ವ್ಲಾಗಲ್ಲೆಲ್ಲ ಕಾಣಿಸ್ಕೊಳ್ಳೋಕೆ ಇಷ್ಟಪಡೋದಿಲ್ಲ. ಹಾಗಾಗಿ ಎಲ್ಲನೂ ಸ್ವಲ್ಪ ವಿಡಿಯೋದಲ್ಲಿ ಬ್ಲರ್ ಮಾಡಿಬಿಟ್ಟಿದ್ದೆ. ಇಲ್ಲಾಂತಂದರೆ ಡಿಲೀಟ್ ಮಾಡಿಸ್ಬಿಡ್ತೇನೆ ಅನ್ನೋ ಭಯಕ್ಕೆ. ಸೊ
ಲಾಸ್ಟಿಗೇನೋ ಡಿಲೀಟ್ ಮಾಡಿಸ್ಲಿಲ್ಲ, ಸೊ ಹಂಗೆ ಇರಲಿ ಅಂತ ಹೇಳ್ಬಿಟ್ಟು ನಾನು ಆ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದು. ಸೊ ಅದಾದಮೇಲೆ ರೆಗ್ಯುಲರ್ ಆಗಿ ಅವನೇ ಸಪೋರ್ಟ್ ಮಾಡ್ದೆ ನನಗೆ, ಬ್ಲಾಗ್ನ ಮಾಡು ಪರವಾಗಿಲ್ಲ, ಏನೋ ಪರವಾಗಿಲ್ಲ ಅಂತ ನಾನು ಬ್ಲಾಗ್ ಮಾಡು ಸ್ಟಾರ್ಟ್ ಮಾಡು. ಈಗ ಲಾಸ್ಟ್ ಒಂದು 4 to 5 ಮಂತ್ಸಿಂದ ನಾನು ಒಂದು ಬ್ಲಾಗ್ನ ಅಪ್ಲೋಡ್ ಮಾಡಿಲ್ಲ. ಯಾರೇ ಆಗಲಿ ಒಂದೇ ಸರಿ ಏನು ಹೇಳ್ತಾರೆ ಮೇಲಕ್ಕೆ ಹೋಗೋಕ್ಕಾಗಲ್ಲ. ಸೊ ಸ್ಟೆಪ್ ಬೈ ಸ್ಟೆಪ್ ಇವನ್ ಗ್ರಹಗತಿ ಸಂದಾಗಿಲ್ಲ. ಈ ಜ್ಯೇಷ್ಠ ಹೋಗಿ ಆಷಾಢ ಹೋಗಿ ಶ್ರಾವಣ ಬರ್ಲಿ ಅವ್ನ್ ಟಾಪ್ ಆಗಿ ಬರ್ತಾನೆ. ಸ್ಟೆಪ್ ಬೈ ಹೋದ್ರೇನೆ ಅದಕ್ಕೊಂದು ಮಜಾ ಇರೋದು. ಸೊ ಲೇಟ್ ಆದ್ರೂ ಪರವಾಗಿಲ್ಲ, ನಾನು ಮಾಡೇ ಮಾಡ್ತೀನಿ. ಇನ್ಮೇಲಾದ್ರೂ ರೆಗ್ಯುಲರ್ ಆಗಿ ವಿಡಿಯೋಸ್ ಮಾಡಕ್ಕೆ ಟ್ರೈ ಮಾಡ್ತೀನಿ, ಎಲ್ಲ ಮಾಡೇ ಮಾಡ್ತೀನಿ ಅಷ್ಟೇ. ಏನೇನು ಎಸ್ಕೊಂಡು ಇಷ್ಟೆಲ್ಲ ಓಕೆ ಇಷ್ಟೇ. ಇಷ್ಟೇ ನನ್ನ ಮೇಕಪ್ ಗೈಸ್. ಸೊ ನೋಡೋದ್ರಲ್ಲ, ಸ್ಕಿನ್ ಕೇರ್ಗೆ ನಾನು ಡೈಲಿ ಹಾಕುವಂಥದ್ದು ಯಾವುದು ಸಿರಮ್ ಏನು ನಾನು ಅಪ್ಲೈ ಮಾಡಲ್ಲ. ಮಾಡ್ತಿದ್ದೆ ಮುಂಚೆ, ಬಟ್ ಇವಾಗ ಯಾಕೋ ಯಾವುದನ್ನು ಮಾಡೋಕ್ಕೂ ಪುರ್ಸೊತ್ತಿಲ್ಲ. ಸೊ ಅದಕ್ಕೋಸ್ಕರ ಇಷ್ಟೇ. ಸೊ ನೀವು ಯಾವುದು ಈಗ ಶಾಂತಿ ಕ್ರಾಂತಿ ಮೂವಿದು ಇವಾಗ ತುಂಬ ಇನ್ಸ್ಟಾಗ್ರಾಮಲ್ಲೆಲ್ಲ ರೀಲ್ಸ್ ಎಲ್ಲ ಬರ್ತಾನೆ ಇದೆ. ಸೊ ನೀವೆಲ್ಲರೂ ಕೂಡ ಸಪೋರ್ಟ್ ಮಾಡಿ ಆ ಮೂವಿಗೆ. ಹಾಗೆಯೇ ಆ ಟೈಮಲ್ಲಿ ಸೋತಿರುವಂತಹ ಮೂವಿನ ಈ ಟೈಮಲ್ಲಾದರೂ ಗೆಲ್ಲಿಸಿ ಎಲ್ಲರೂ ಥಿಯೇಟರಲ್ಲಿ ಹೋಗ್ಬಿಟ್ಟು ಮೂವಿನ ನೋಡಿ. ಯಾಕಂತಂದರೆ ಓನ್ ಮಾಡಿರ್ತಾರೆ ಜನಗಳಿಗೋಸ್ಕರ. ಸೊ ಥಿಯೇಟ್ರಿಗೆ ಹೋಗಿ ಯಾರು ಮೂವಿನೇ ನೋಡಿಲ್ಲ ಅಂತಂದರೆ ಮೂವಿ ಹೇಗೆ ರೀಚ್ ಆಗುತ್ತೆ ಅಲ್ವಾ? ಸೊ ಹಾಗಾಗಿ ಅದು ಆದಷ್ಟು ಬೇಗ ನಾನು ಕೂಡ ವೇಟ್ ಮಾಡ್ತಾ ಇದ್ದೀನಿ ಶಾಂತಿ ಕ್ರಾಂತಿ ಮೂವಿನ ಥಿಯೇಟ್ರಲ್ಲಿ ನೋಡೋದಕ್ಕಂತ. ಓಕೆ ಬನ್ನಿ. ಡೈಲಿ ವ್ಲಾಗ್ ಮಾಡೋಣ ಅಂತ ಇವತ್ತು ಮಾರ್ನಿಂಗ್ ಟು ಈವ್ನಿಂಗ್ ನಾನು ಏನೆಲ್ಲ ಮಾಡ್ತೀನಿ, ಎಲ್ಲೆಲ್ಲ ಹೋಗ್ತೀನಿ, ಏನೆಲ್ಲ ಕೆಲಸಗಳಿದ್ದಾವೆ ಅನ್ನೋದನ್ನ ತೋರಿಸ್ತಾ ಹೋಗ್ತೀನಿ. ಸೊ ಇವತ್ತು ಹಾಗೆಯೇ ಅದನ್ನ ಡಿಫ್ರೆಂಟಾಗಿ ಲಾಂಚ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಈ ಒಂದು ಬ್ಲಾಗಲ್ಲೇ ಸ್ಟಾರ್ಟ್ ಮಾಡ್ತಿದ್ದೀನಿ. ನಮ್ಮ ಒಂದು ಹೋಮ್ ಇಂಟೀರಿಯರ್ಸ್, ಅಂದರೆ ಗೃಹಾಲಯ ಹೋಮ್ ಇಂಟೀರಿಯರ್ಸ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಸೊ ಆಲ್ರೆಡಿ ಒಂದು ಪ್ರಾಜೆಕ್ಟ್ನ ಕೂಡ ಕಂಪ್ಲೀಟ್ ಮಾಡಿದ್ದೀವಿ. ಆ ಒಂದು ವಿಡಿಯೋನೂ ಕೂಡ ಇನ್ನು ನೆಕ್ಸ್ಟ್ ಮುಂಬರುವಂತಹ ವಿಡಿಯೋಗಳಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಅದರಲ್ಲಿ 1 by 1 ಏನೇನೆಲ್ಲ ವರ್ಕ್ ನಡೀತಾ ಇದೆ ಅನ್ನೋದನ್ನು ಕೂಡ ಇವಾಗ ಹೋಗ್ತೀನಲ್ಲ ತೋರಿಸ್ತೀನಿ ನಿಮಗೆ, ಏನು ಮಾಡ್ತಾಯಿದ್ದೀವಿ ಕೆಲಸಗಳನ್ನ ಅಲ್ಲಿ ಅಂತ. ಸೊ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿದೆ, ಇನ್ನೇನು ಸ್ವಲ್ಪ ಇದೆ ಅಷ್ಟೇ. ಸೊ ಬನ್ನಿ ರೆಡಿಯಾಗಿಬಿಟ್ಟು ಹೋಗುವ. ಓಕೆ. ಸೊ ನೀವು ಕೂಡ ಏನಾದರೂ ಹೋಮ್ ಇಂಟೀರಿಯರ್ಸ್ನ ಮಾಡಬೇಕು ಅನ್ನೋದಿದ್ದರೆ, ಅಥವಾ ನಿಮ್ಮ ಮನೆಗೆ ಏನಾದರೂ ಹೊಸದಾಗಿ ಮನೆನ ಕಟ್ಸಿದ್ರೆ, ಕನ್ಸ್ಟ್ರಕ್ಷನ್ ಮಾಡಿದ್ದಿದ್ರೆ, ಅದಕ್ಕೇನಾದರೂ ಒಂದು ಒಳ್ಳೆ ಬಜೆಟಲ್ಲಿ ನಿಮಗೆ ಬೇಕಾಗಿರೋ ಥರ ನಿಮ್ಮ ಐಡಿಯಾಗೆ ತಕ್ಕಂತೆ ಡಿಸೈನ್ನ ನಾವು ಮಾಡಿಕೊಡ್ತೀವಿ. ಅದಕ್ಕೆ ನಿಮ್ಮ ದುಡ್ಡಿಗೆ ತಕ್ಕಂತೆ ನಾವು ಮನೆನ ಇಂಟೀರಿಯರ್ನ ಮಾಡಿಕೊಡ್ತೀವಿ. ಕಿಚನ್, ವಾರ್ಡ್ರೋಬ್ಸ್ ಆಗಿರ್ಬೋದು, ಹಾಗೆ TV ಯೂನಿಟ್ಸ್, ಪೂಜಾ ಯೂನಿಟ್ಸ್, ಪ್ರತಿಯೊಂದೂ ನಿಮಗೆ ಯಾವ ಥರ ಬೇಕು, ಹೇಗೆ ಬೇಕು ಅಂತ ಹೇಳಿದ್ರೆ ಸಾಕು, ಕಂಪ್ಲೀಟ್ ನಾವು ಫ್ರೀಯಾಗಿ ಕೊಟೇಶನ್ ಕೂಡ ಕೊಡ್ತೀವಿ ನಿಮ್ಮ ಮನೆಗೆ. ಸೊ ಇಲ್ಲಿ ನಂಬರ್ನ ಹಾಕಿರ್ತೀನಿ, ಇದಕ್ಕೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆಯೇ ನಾವೇನೆಲ್ಲ ವರ್ಕ್ನ ಮಾಡ್ತಿದ್ದೀವಿ ಅನ್ನೋ ನಮ್ಮ ಗೃಹಾಲಯ ಹೋಮ್ ಇಂಟೀರಿಯರ್ಸ್ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅದನ್ನು ಕೂಡ ಬೇಗ ಹೋಗಿ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಆಲ್ರೆಡಿ ಪ್ರಾಜೆಕ್ಟ್ಸ್ಗಳು ತುಂಬಾ ಇದ್ದಾವೆ. ಸೊ 1 by 1 ಎಲ್ಲನೂ ಮಾಡ್ತಾ ಹೋಗ್ತೀವಿ. ಸೊ ಹೇಗೆಲ್ಲ ನಡೆಯುತ್ತೆ ನಾನು ಇನ್ನು ನೆಕ್ಸ್ಟ್ ಬ್ಲಾಗ್ಸ್ಗಳಲ್ಲಿ ತೋರಿಸೋದೇ ಅದನ್ನೇ. ಯಾಕಂತಂದರೆ ನಾನು ಸೊ ವರ್ಕಲ್ಲೂ ಇರ್ತೀನಿ, ಸೊ ಮನೇಲೂ ಇರ್ತೀನಿ. ಸೊ ಎಲ್ಲನೂ ಹೇಗೆ ಬರುತ್ತೋ ಹಾಗೆ ತೋರಿಸ್ತಾ ಹೋಗ್ತೀನಿ. ಸೊ ಒಂದು ಕ್ಲಿಪ್ಪಿಂಗ್ನ ಹಾಕ್ತೀನಿ ಅಷ್ಟೇ, ಇದರಲ್ಲಿ ಕಂಪ್ಲೀಟಾಗಿ ತೋರ್ಸೋಕೆ ಹೋಗಲ್ಲ. ಯಾಕಂತಂದರೆ ಸೊ ನೆಕ್ಸ್ಟ್ ಕಂಪ್ಲೀಟಾಗಿ ಮನೆ ಎಲ್ಲ ಆಗಿ, ಅದು ಮನೆ ಗೃಹ ಪ್ರವೇಶಗಳೆಲ್ಲ ಕಂಪ್ಲೀಟ್ ಆಗಲಿ. ಅದಾದಮೇಲೆ ಆ ಮನೆ ಇಂಟೀರಿಯರ್ ನಾವು ಯಾವ ರೀತಿ ಮಾಡಿಸಿದ್ದೀವಿ, ಏನು ಮೆಟೀರಿಯಲ್ನ ಕೊಟ್ಟಿದ್ದೀವಿ ಅನ್ನೋದನ್ನ ಕೂಡ ನೀವು ನೋಡ್ಬೋದು. ಓಕೆ. ಬಟ್ ನಾನು ಅಂದ್ಕೊಂಡಿಲ್ಲ ಇಷ್ಟು ಬೇಗ ಈ ಒಂದು ಇಂಟೀರಿಯರ್ ನಮ್ಮ ಓನ್ ಸ್ಟಾರ್ಟಪ್ ಇಂಟೀರಿಯರ್ ಗೃಹಾಲಯ ಹೋಮ್ ಇಂಟೀರಿಯರ್ ಬಗ್ಗೆ ನಾನು ಮಾತಾಡ್ತೀನಿ ಅಂತ. ಸೊ ನಾನು ನಮ್ಮ ಟೀಮ್ ಅವ್ರನ್ನೂ ಕೇಳಿಲ್ಲ, ಹಾಗೆ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಓಕೆ ಬನ್ನಿ ಹೋಗೋಣ. ಸೊ ನಾನು ಎಲ್ಲಿ ಹೋಗ್ತೀನಿ, ಏನು ಮಾಡ್ತೀನಿ ಅನ್ನೋದನ್ನ ಕೂಡ ಬ್ಲಾಗ್ ಅಂತ.
ಬಾಯ್ ಚೋಟು ಬಾಯ್. ಗೈಸ್ ಪ್ರತಿ ಸತಿ ಚೋಟು ಹಿಂಗೆ ಬಿಟ್ಬಿಟ್ಟು ಹೋಗೋಕ್ಕೆ ತುಂಬಾ ಬೇಜಾರಾಗುತ್ತೆ. ಬಾಯ್ ಚೋಟು ಬಂಗಾರಿ ಬಾಯ್. ಓಕೆನಾ? ಅವ್ನು ಆಚೆ ಬರಬಾರ್ದು ಅಂತ ಈ ಒಂದು ಗೇಟ್ನ ಹಾಕ್ಸಿರೋದು. ಬಾಯ್ ಚೋಟು. ಬಾಯ್ ಬಾಯ್. ಟೈಮ್ ಆಗೋಯ್ತು ಆ್ಯಕ್ಚುಲಿ 12 ಆಗಿಬಿಟ್ಟಿದೆ. ಇವತ್ತು ಬೇರೆ ಅಮಾವಾಸ್ಯೆ, ದೇವಸ್ಥಾನಕ್ಕೆ ಹೋಗ್ಬೇಕು. ಇಫ್ ಇನ್ ಕೇಸ್ ಟೈಮ್ ಸಿಕ್ಕಿದ್ರೆ ಆನ್ ದ ವೇ ಹೋಗ್ಬೇಕು, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೋಗ್ತೀನಿ. ಸೊ ಗೈಸ್ Under the boughs where the shadows play, the wind hums songs at the break of day. Whispering pines, secrets untold, carrying tales only the forest. ಸೊ ಗೈಸ್ ಇವಾಗ ಕಾಫಿ ಕುಡಿದು ಇಲ್ಲಿಂದ ನಮ್ಮ ಕೆಲಸಗಳಿದ್ದಾವೆ. ಒಂದೆರಡು ಸೈಟ್ ಇದೆ, ಇಲ್ಲಿಂದ ಸೈಟ್ ಹೋಗಿ. ಸೊ ಮಧ್ಯಾಹ್ನ ಆಗಿರೋದ್ರಿಂದ ಇವರು ಮೀಲ್ಸ್ನ ತಿಂತಾ ಇದ್ದಾರೆ. ಸೊ ನಾವು ಕಾಫಿನ ಕುಡಿದ್ಕೊಂಡು ದೋಸೆನ ತಿಂತೀವಿ. ಯಾಕೆಂತಂದರೆ ನಾವು ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗಿ ಏನು ತಿನ್ನಬಾರ್ದು. A lullaby sung to the open sky. Oh, whispering pines, sing me your tune. Caught in the rhythm of the stars and the moon. Teach me the language of rustling leaves. Stories that linger on the breath. ಹಾಗೆಯೇ ಸೈಟಿಂದ ಡೈರೆಕ್ಟಾಗಿ ನಾವು ಕೂಡ ವೆಸ್ಟ್ ಸೈಡಿಗೆ ಬಂದ್ವಿ. ಸೊ ಸ್ವಲ್ಪ ಡ್ರೆಸ್ಸಸ್ನ ನೋಡೋಣ ಅಂತ ಹೇಳಿ ಹಾಗೆಯೇ ಟ್ರಯಲ್ ಮಾಡಿದೆ. ಇದು ಕೂಡ ಚೆನ್ನಾಗಿತ್ತು. ಸೊ ಇದೊಂದು ಹಾಗೆಯೇ ಒಂದು ಪೇರ್ ಶೂಸ್ನ ತಗೊಂಡು ನಾವು ಹಾಗೆಯೇ ವೆಸ್ಟ್ ಸೈಡಲ್ಲಿ ಇವಾಗ ಆಫರ್ಸ್ ನಡೀತಾ ಇತ್ತು. ಕಲೆಕ್ಷನ್ಸು ಕೂಡ ತುಂಬಾ ಇದ್ವು. ಯಾವುದಾದ್ರೂ ನೀವು ಪರ್ಚೇಸ್ ಮಾಡಿದ್ರು ಕೂಡ ಅದ್ರ ಮೇಲೆ 50% 30% ಡಿಸ್ಕೌಂಟ್ಸ್ ಕೂಡ ಇದೆ. ಬೇಕಾದರೆ ಹೋಗಿ ನೀವು ಕೂಡ ತೊಗೋಬೋದು. ಹಾಗೆಯೇ ನನಗೊಂದು ಮೈಕ್ ಬೇಕಿತ್ತು. ಹಾಗಾಗಿ ಇಲ್ಲಿಂದ ಡೈರೆಕ್ಟಾಗಿ ಕ್ರೋಮಾಗೆ ಹೋದ್ವಿ. ಸೊ ಅಲ್ಲಿ ಕೂಡ ಹುಡ್ಕಿದ್ವಿ. ಸೊ ಅಲ್ಲೂ ಇಲ್ಲೂ ಸಿಗಲಿಲ್ಲ. ಹಾಗೆಯೇ ಅಲ್ಲಿಂದನೇ ನಮಗೆ ಯಲಹಂಕ ನಿಯರ್ ಸೊ ಮಾಲ್ ಆಫ್ ಏಷ್ಯಾದಲ್ಲಿ ಸಿಗ್ಬೋದು ಅಂತ ಡೈರೆಕ್ಟಾಗಿ ಮಾಲ್ ಆಫ್ ಏಷ್ಯಾಗೆ ಹೊರಟ್ವಿ. ಸೊ ಅಲ್ಲಿನೂ ಕೂಡ ನಮಗೆ ವ್ಲಾಗಿಂಗ್ ಕ್ಯಾಮ್ರಾ ಆಗಿರಲಿ ಮೈಕ್ ಆಗಿರಲಿ ಸಿಗಲಿಲ್ಲ. ಹಾಗೆಯೇ ಲೈಫ್ ಸ್ಟೈಲಲ್ಲಿ ಸ್ವಲ್ಪ ಬ್ಯಾಗ್ಸ್. ಸೊ ನನಗೆ ಬ್ಯಾಗ್ಸ್ ಅಂದರೆ ತುಂಬ ಇಷ್ಟ. ಸೊ ಸುಮ್ಮನೆ ಹಾಗೆ ಹೋಗಿದ್ನಲ್ಲ. ಸೊ ನೋಡೋಣ ಇಷ್ಟ ಆದರೆ ತಗೊಳ್ಳೋಣ, ಇಲ್ಲ ಅಂತಂದರೆ ನೋಡೋಣ ಏನಾದರೂ ಅಂತ ಹೇಳಿ ಹೊರಟ್ವಿ. ಸೊ ಇಲ್ಲೂ ಅಷ್ಟೇ ಮಾಲ್ ಆಫ್ ಏಷ್ಯಾದಲ್ಲಿ ಬೇರೆ ಕಡೆಗೆ ನಾನು ಶಾಪಿಂಗ್ ಮಾಡಿದ್ದೆ, ಲೈಫ್ ಸ್ಟೈಲಲ್ಲಿ ಮಾಡಿರಲಿಲ್ಲ. ಸೊ ಇಲ್ಲೂ ಅಷ್ಟೇ 30% 50%ವರೆಗೂ ಡಿಸ್ಕೌಂಟ್ಸ್ ಇದ್ವು. ಸೊ ಹೆಣ್ಮಕ್ಳು ಅಂದ್ರೇ ಹಾಗೇನೆಲ್ಲ ಬ್ಯಾಗ್ಸ್ ಆಗಿರಲಿ ಡ್ರೆಸ್ಸಸ್ ಆಗಿರಲಿ ನೋಡಿದ ತಕ್ಷಣ ಇಷ್ಟ ಆಗುತ್ತೆ. Sol y arena, oh so bright, baila conmigo toda la night. El ritmo suena, can you feel? Move your body, it's so real. Vuélvete loco, don't stop now. Sigue el ritmo, I'll show you how. Fuego en el aire, burning high, feel the heat bajo el sky. Baila, baila, sin parar. Shake your body, shine like stars. Baila, baila, en el mar. Keep it going, no queda igual. Luna llena, shining down, pies descalzos on the ground, latido fuerte, boom boom boom,
ಸೊ ಗೈಸ್ ಇವಾಗ ಡಿಫ್ರೆಂಟ್ ಆಗಿರೋದು ಒಂದು ಪಾಸ್ತಾನ ಟ್ರೈ ಮಾಡ್ತಾ ಇದ್ದೀನಿ. ಸೊ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತೀನಿ. ಮಾಲ್ ಆಫ್ ಏಷ್ಯಾದಲ್ಲಿದ್ದೀವಿ. ಸೊ ನಮಗೆ ಒಂದು ಬ್ಲಾಗಿಂಗ್ಗೆ ಏನದು ಯಾವುದಾದ್ರು ಮೈಕ್ ಬೇಕಿತ್ತು ನಿಮಗೆ? ಮೈಕ್ ಕ್ಯಾಮ್ರಾನ ಯಾವುದು? ಒಂದು ಮೈಕ್ ಬೇಕಿತ್ತು ನನಗೆ ಆ್ಯಕ್ಚುಲಿ. ಸೊ ಇಲ್ಲಿ ಕ್ರೋಮಾದಲ್ಲಿ ನೋಡೋಣ ಅಂದ್ಕೊಂಡು ಬಂದ್ವಿ, ರಿಲಯನ್ಸಲ್ಲೆಲ್ಲ. ಸೊ ಎಲ್ಲೂ ಸಿಗಲಿಲ್ಲ. ಸೊ ಅಟ್ಲೀಸ್ಟ್ ಇಲ್ಲಾದರೂ ಸಿಗುತ್ತೆ ಅಂದ್ಕೊಂಡು ಬಂದ್ವಿ, ಇಲ್ಲೂ ಸಿಗ್ತಾ ಇಲ್ಲ. ಸೊ ಅದಕ್ಕೆ ಹಸಿವಾಯಿತು. ಸೊ 4 ಗಂಟೆಗೆಲ್ಲ ಮೂವಿ ಇದೆ, ಒಂದು ಅಯೋಗ್ಯ 2. ಸೊ ನೋಡಿಕೊಂಡು ನೀನು ಮನೆಗೆ ಹೊರಡ್ಬೇಕು. ಆನ್ಲೈನಲ್ಲೇ ಬುಕ್ ಮಾಡ್ಕೊತೀನಿ. ಸೊ ಇವಾಗ ಯಾವುದು ವೆಜ್ಜಿ ಅಫರ್ಡ್ ರೂಮ್ ಯಾವುದೋ ಒಂದು ಪಾಸ್ತಾ. ಸೊ ಗೈಸ್ ನೋಡುವ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ತಿಂದು ಟೇಸ್ಟ್ ನೋಡಿ ಅದಾದಮೇಲೆ ಹೇಳ್ತೀನಿ ಹೇಗಿತ್ತು ಅಂತ. ನಮ್ಮಣ್ಣ ನನಗೆ ಬೈತಾ ಇರ್ತಾನೆ ಗೈಸ್ ಯಾವಾಗಲೂ, ಏನೇ ಕಲ್ತಿದ್ರೆ ಚೆನ್ನಾಗಿರಲ್ಲ, ಸಿಕ್ಕಿದ್ದು ತಿಂತೀಯ ಅಂತ. ಏನು ಮಾಡಲಿ ನಾನು ತಿನ್ಬೇಕು ಅನ್ಸುತ್ತೆ ಅದಕ್ಕೋಸ್ಕರ. ನಂದು ಥ್ಯಾಂಕ್ ಯು ಬಬ್ಲಿ. ಹಾಗೆಯೇ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಗೃಹಾಲಯ ಹೋಮ್ ಇಂಟೀರಿಯರ್ಸ್ನ ಮತ್ತಷ್ಟು ಬೆಳೆಸಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.